ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಚಲೋ ಅದಿರೇನ್ರಿ? ಬೆಂಗಳೂರು ಯಶವಂತಪುರಿಂದ ನಮ್ಮದು ಜರ್ನಿ ಸ್ಟಾರ್ಟ್ ಆಯಿತು. ನಾವು ಸೋಲಾಪುರಕ್ಕೆ ಹೊಂಟಿದ್ವಿ. ಬಸವ ಎಕ್ಸ್ಪ್ರೆಸ್ ಬಂದು ಪ್ಲ್ಯಾಟ್ಫಾರ್ಮ್ ನಂಬರ್ 2 ಮೇಲೆ ನಿಂತಿತ್ತು. ಪ್ರವಾಸ ಮಾಡಾಳೆಗ ಇಂಥ ಟ್ರಾಲಿ ಬ್ಯಾಗ್ ಇದ್ರೆ ಭಾಳ ಹೆಲ್ಪ್ ಆಗ್ತದೆ ನೋಡ್ರಿ. ಅವತ್ತು ಬಿಸಿಲಾಗ ಮಳೆ ನೋಡಕ್ಕೆ ಸಿಕ್ತು, ಭಾಳ ಖುಷಿ ಆಯಿತು. ಟ್ರೈನ್ ಒಳಗೆ ಹೋಗ್ತಿದ್ದಂಗೆ ಹತ್ತಿರಿದು ಫ್ಯಾನ್ಸ್ಗಳು ಸಿಕ್ಕಿದ್ರಿ. ಎಲ್ಲರೂ ಭಾಳ ಖುಷಿಯಿಂದ ಮಾತಾಡ್ಸಿದ್ರು. ಹಾಂ, ಏನು ಮಾಡ್ತಿದ್ದಿ? ಟ್ರೈನ್ನಾಗೂ ಶಾಪಿಂಗ್ ಮುಗ್ದಿಲ್ಲ ನಿಂದಿಲ್ಲ? ಬಹಳಷ್ಟು ಟೈಮ್ ತಗೊಂಡು ಕಡೆಗೆ ತನ್ನ ಮುದ್ದಿನ ಸೊಸಿ ಸಲುವಾಗಿ ಈ ಕಿವ್ಯಾಂದು ಪಸಂದ್ ಮಾಡಿದ್ರು ನೋಡ್ರಿ. ಹ್ಯಾಂಗವ ಅಂತ ಕಮೆಂಟ್ ಮಾಡಕ್ಕೆ ಮರಿಬೇಡ್ರಿ. ಅಷ್ಟೊತ್ತಿಗೆ ಹೊಟ್ಟಿ ಹಸದೆ ಬಿಡ್ತು. ಪುಂಡಿ ಪಲ್ಯ, ಗಟ್ಟಬ್ಯಾಳಿ, ಶೇಂಗಾ ಹೋಳಿಗೆ, ಗಾಡಿ ಬೆಂಡೆಕಾಯಿ ತೋರಿಸು, ಬೆಂಡೆಕಾಯಿ ಪಲ್ಯ, ಎಲ್ಲ ಬರ್ತಾನೆ ಹೆಚ್ಚಿಲ್ಲಲ್ಲ. ಎದುರು ಬರ್ತಾ ಇದು ಬದನಿಕಾಯಿ ಬರ್ತಾ. ಐಟಮ್ ಜಾಸ್ತಿ ಐತಲ್ಲ. ಪ್ಲೇಟ್ ಸಣ್ಣದು, ಪಲ್ಯ ಜಾಸ್ತಿ ಐತೆ. ಅದೇನೋ ಗೊತ್ತಿಲ್ಲ, ಹಮ್ಕಾಸ್ ಪ್ರವಾಸ ಮಾಡಾಳೆಗೆ ಹೊಟ್ಟೆ ಭಾಳ ಹಸಿತದ ನೋಡ್ರಿ. ಮನೆ ಊಟ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಊಟ ಮಾಡಿಬಿಡ್ತೀವಿ. ಬೆಳಗಿನ ಜಾವ ಬರೋಬ್ಬರಿ 5:45 ಸೋಲಾಪುರ ತಲುಪಿದ್ವಿ. ಸೋಲಾಪುರ ಬಂದಿದ್ದ ಕಾರಣ ಅಂದ್ರೆ ಒಂದು ನಮ್ಮ ಮಾಮನ ಮಗನ ಮದ್ವಿ, ಇನ್ನೊಂದು ಪೂಜಾ ತಮ್ಮನ ಮದ್ವಿ. ಮಾಮ ಅಂದ್ರೆ ನಮ್ಮ ತಾಯಿದು ಖಾಸ ತಮ್ಮ ರೀ, ಅವ್ರ ಮಗನ ಮದ್ವಿ ಧಾರಾಶಿವನ್ಯಾಗ ಇರ್ತಾರ್ರಿ. ಅದಕ್ಕೆ ನಮ್ಮ ಅವ್ವ ಅಪ್ಪ ಮುಂದೆ ಹೋದ್ರಿ. ಸೋಲಾಪುರ ಬಸ್ ಸ್ಟ್ಯಾಂಡಿಂದ ವಾಪಸ್ ನಾವು ಮತ್ತೆ ಸೋಲಾಪುರ ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಯಾಕಂದ್ರೆ ಗುಜರಾತಿಂದ ನಮ್ಮ ಅಕ್ಕ ಬರ್ಲಾಕತ್ತೀರಿ, ಅವ್ರಿಗೆ ನಾವು ಪಿಕಪ್ ಮಾಡಿದ್ವಿ. ತಮ್ಮನ ಮದ್ವೆ ಅಂತ ಪೂಜಾ ಅವರು ಒಂದು 15 ದಿವಸ ಮುಂಚೆನೇ ತವ್ರ ಮನೆಗೆ ಹೋಗಿದ್ರು. ಯಾವಾಗೊಮ್ಮ ನನ್ನ ಮಗನಿಗೆ ಅಂದ್ರೆ ವಿರಾಜ್ಗೆ ನೋಡಲಿ ಅಂತ ಆಸೆ ಆಗಿತ್ತು. ಓನಮ್ಮ, ಇದು ಪೂಜಾ ಕೊಡು ಅಂತ ಹೇಳ್ಯಾರ. ಪೂಜಾ ಸೂಪರ್ ಮಾಡ್ಯಾರ, ಚಲೋ ಆಗ್ಯದ. ಮಸ್ತ್ ಹಾಂ, ನಿಮ್ಮ ಅತ್ತಿ ಮಾಡ್ಯಾರ ಮತ್ತಿ. ಹಾಂ, ನಿಮ್ಮ ವೈನಿ ಸಲುವಾಗಿ ಖರೆ ಭಾಳ ಚಲೋ ಮಾಡ್ಯಾರ. ಹಾಂ, ಆಮೇಲೆ ಇದು ಹಾಂ, ಇದು ಟ್ರೈನ್ನಾಗ ತೊಗೊಂಡ್ರಿ ಸಲ. ಓ ಚಲೋದಲ್ರಿ, ಥ್ಯಾಂಕ್ ಯು. ತೆಗ್ದಿರಿ. ಹಾಂ, ಸೂಪರ್ ಆಗಿದೆ ನೋಡ್ರಿ ಇದು. ಮರು ದಿವಸ ನಾವು ಧಾರಾಶಿವ್ಗೆ ಹೋದ್ವಿ. ಮದುಮಗಳಿಗೆ ಒಂದಿನ ಮೊದಲೇ ಮನೆ ಕರ್ಕೊಂಡು ಬಂದಿವಿ. ಬ್ಯಾಂಡ್ ಬಾಜಾ ಪಟಾಕಿ ಜೊತೆಗೆ ಅದ್ಧೂರಿಯಾಗಿ ನಮ್ಮವರು ಸ್ವಾಗತ ಮಾಡಿದ್ರು. ಬೀದರ್ ಭಾಲ್ಕಿಯಿಂದ ನಮ್ಮ ಬೀಗರ್ ಬಂದ್ರಿ. ನಮ್ಮ ಅತ್ತಿಗೆಗ ಮತ್ತು ನಮ್ಮ ತಮ್ಮಗ ಬಸವ ತತ್ವದ ಪ್ರಕಾರ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗಗನಕ್ಕೆ ಚಂದ್ರನ ಶೃಂಗಾರ, ನಮ್ಮ ಕೋಡಲ ಸಂಗಮ ಶರಣರ ಮುಸಲು ವಿಭೂತಿಯ ಶೃಂಗಾರ. ಓಂ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಬೀದರ್, ಭಾಲ್ಕಿ, ಜಮಖಂಡಿ, ಗುಲ್ಬರ್ಗ ಎಲ್ಲ ಕಡೆಯಿಂದ ನಮ್ಮ ಬೀಗರ್ ಬಂದಿದ್ರಿ. ಮಹಾರಾಜ್ ಕಿ ಜೈ. ಎಷ್ಟೇ ಕೆಲಸದ ಒತ್ತಡ ಇದ್ರೂ ಕೂಡ ಇಂಥ ಕಾರ್ಯಕ್ರಮಗಳು ಬಂದಾಗ ನಾವು ಮಿಸ್ ಮಾಡ್ಕೋಬಾರ್ದು ನೋಡ್ರಿ. ಇಂಥ ಕಾರ್ಯಕ್ರಮನಾಗ ದೂರ ಇರೋ ಬೀಗರು, ನೆಂಟರು, ದೋಸ್ತರು ಎಲ್ಲರೂ ಸಿಗ್ತಾರೆ. ಆ ಖುಷಿನೇ ಬೇರೆ. ಮದುವೆ ಮಹಾರಾಷ್ಟ್ರ ಧಾರಾಶಿವನಾಗಿದ್ದರೂ ಕೂಡ ಒಂದು 50-60% ಬರೀ ಕಲಬುರ್ಗಿ, ಬೀದರ್, ಬಾಲ್ಕಿ, ಜಮಖಂಡಿ ಜನನೇ ಇದ್ರು ನೋಡ್ರಿ. ಯಾಕಂದ್ರೆ ಇಬ್ಬರು ಕಡ್ದು ಬೀಗರು ಕರ್ನಾಟಕನಾಗ ಭಾಳ ಜನ ಇರ್ತಾರ್ರಿ. ಹುಡುಗ ಹುಡುಗಿದು ಎಂಗೇಜ್ಮೆಂಟ್ ಮೊದಲೇ ಆಗಿತ್ರಿ. ಇವತ್ತು ಅರ್ಶಿನ ಶಾಸ್ತ್ರ ಮಾತ್ರ ಮಾಡಿದ್ರು.
ಮರ್ದಿನ ಮುಂಜಾನೆ ದೇವ್ರ ಅಕ್ಷತ ಇತ್ತು. ಎಲ್ಲರದು ಡ್ರೆಸ್ ಕೋಡ್ ಬಂದು ಸೌತ್ ಸ್ಟೈಲ್ನಾಗಿತ್ತು. ನಮ್ಮ ಕಡೆ ಮದುವೆ ಆಗೋಕ್ಕೆ ಮೊದಲು ರಿಸೆಪ್ಷನ್ ಮಾಡಂಗಿಲ್ರಿ. ಏನೇ ಇದ್ರೂ ಬೆಳಿಗ್ಗೆ ದೇವ್ರ ಅಕ್ಷತ ಅಂದರೆ ಬೀಗೂರು ನೆಂಟರು ಎದುರ ಅಕ್ಷತ ಹಾಕ್ತಾರೆ ರೀ. ಆಮೇಲೆ ಜನರಿಗೋಸ್ಕರ ಇನ್ನೊಂದು ಸಲ ಅಕ್ಷತ ಹಾಕ್ತಾರೆ ರೀ. ಈ ಟೈಮಿಗೆ ಪೂಜಾಗ ಮತ್ತು ನನ್ನ ಮಗ ವಿರಾಜ್ಗ ಭಾಳ ಮಿಸ್ ಮಾಡ್ಲಿಕತ್ತಿದ್ದ. ತಮ್ಮಂದು ಮದುವೆ ತಯಾರಿನಾಗ ಅವಳು ಭಾಳ ಬ್ಯುಸಿ ಆಗಿದ್ಲು, ಅದಕ್ಕೆ ಬರಲಿಲ್ಲ. ಮಧ್ಯಾಹ್ನದ ಅಕ್ಷತೆ ಕಾರ್ಯಕ್ರಮಕ್ಕೆ ಮದುವೆ ಮಕ್ಕಳು ನಾರ್ತ್ ಸ್ಟೈಲ್ನಾಗ ರೆಡಿ ಆಗಿದ್ರು. ಈ ಸುಂದರವಾದ ಜೋಡಿ ಮೇಲೆ ನಿಮ್ಮೆಲ್ಲರದು ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಬೀಗರು, ನೆಂಟರು ಮತ್ತು ಒಂದಿಷ್ಟು ಕ್ರೇಜಿ ಕುಟುಂಬದ ಫ್ಯಾನ್ಸ್ಗಳ ಜೊತೆಗೆ ಫೋಟೋಸ್ಗಳೆಲ್ಲ ತೆಗೆಸ್ಕೊಂಡು ನಮ್ಮ ಪಯಣ ಸೋಲಾಪುರ ಕಡೆ ಹೊರಡ್ತು ರೀ. ಸೋಲಾಪುರ್ನಾಗ ನನ್ನ ಭಾಮೈದನ ಮದ್ವೆ ಅಂದ್ರೆ ನಮ್ಮ ಪೂಜಾ ಅವ್ರ ತಮ್ಮನ ಮದ್ವೆ ಹೆಂಗಾಯ್ತು, ಯಾವೆಲ್ಲ ಸಂಪ್ರದಾಯ ಮಾಡಿದ್ವಿ, ಮದುವೆ ಮಕ್ಕಳು ಹೆಂಗೆ ತಯಾರಾಗಿದ್ರು, ಇದೆಲ್ಲ ನೀವು ನೋಡಬೇಕು ಅಂದ್ರೆ ಪಾರ್ಟ್ 2 ವಿಡಿಯೋ ನೋಡೋಕ್ಕೆ ಮರಿಬೇಡ್ರಿ.